ಹಾಯ್ ಗೈಸ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 150 ವಾರ್ಡನ್ ಹುದ್ದೆಗಳು ಸೇರಿದಂತೆ ಒಟ್ಟು 825 ಹುದ್ದೆಗಳ ನೇಮಕಾತಿಗೆ ಶೀಘ್ರದಲ್ಲಿ ಒಂದು ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇದೆ. ಸೊ ನೋಡಿ ಫ್ರೆಂಡ್ಸ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹೊಸದಾಗಿ 150 ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭಿಸಲು ಸರ್ಕಾರ ಈಗ ಆಲ್ರೆಡಿ ಅನುಮತಿ ಕೂಡ ನೀಡಿದೆ. ಸೊ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಲು ಕೂಡ ಒಂದು ಸರ್ಕಾರ ಅನುಮತಿ ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಹೊಸದಾಗಿ 150 ವಾರ್ಡನ್ ಹುದ್ದೆಗಳು ಸೇರಿದಂತೆ ವಿವಿಧ ಇತರೆ ಹುದ್ದೆಗಳು ಕೂಡ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲು ಸರ್ಕಾರ ಸೂಚಿಸಿದೆ. ಸೊ ಶೀಘ್ರದಲ್ಲಿ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಕೂಡ ಹೊರಬೀಳುವ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿಗೆ ಒಂದು ಅಧಿಸೂಚನೆ ಆಗ್ತಾ ಇದೆ, ನೇಮಕಾತಿ ಆಗ್ತಾ ಇದೆ, ಅದೇ ರೀತಿ ಎಷ್ಟು ಹುದ್ದೆಗಳಿದಾವೆ, ಸೊ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್, ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ 100 ಸಂಖ್ಯಾಬಲದ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ 150 ಹೊಸ ವಿದ್ಯಾರ್ಥಿ ನಿಲಯಗಳನ್ನು ಹಾಸ್ಟೆಲ್ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭಿಸಲು ಸರ್ಕಾರ ಅನುಮತಿ ನೀಡಿದೆ. ಸೊ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಬೇಡಿಕೆಯಂತೆ 100 ಸಂಖ್ಯಾಬಲದ 75 ಮೆಟ್ರಿಕ್ ನಂತರದ ಬಾಲಕಿಯರ ಹಾಗೂ 75 ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಗಳನ್ನು ಸದರಿ ವಿದ್ಯಾರ್ಥಿ ನಿಲಯಗಳಿಗೆ ಅಗತ್ಯವಿರುವ ಈ ಕೆಳಗಿನ ಅಂದ್ರೆ 825 ಹುದ್ದೆಗಳ ಸೃಜನೆಯೊಂದಿಗೆ ಪ್ರಾರಂಭಿಸಲು ಸರ್ಕಾರ ಮಂಜೂರಾತಿ ನೀಡಿ ಆದೇಶಿಸಿದೆ. ಈಗ ಆಲ್ರೆಡಿ ಸರ್ಕಾರ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ, ಆದೇಶ ಕೂಡ ನೀಡಿದೆ. ಸೊ ನೋಡಿ ಫ್ರೆಂಡ್ಸ್, 825 ಹುದ್ದೆಗಳಲ್ಲಿ ನೇರ ನೇಮಕಾತಿ ಮೂಲಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ 150 ವಿದ್ಯಾರ್ಥಿ ನಿಲಯ ಪಾಲಕರ ಹುದ್ದೆಗಳ ಭರ್ತಿಗೆ ಕೂಡ ಸರ್ಕಾರ ಒಂದು ಸಹಮತಿ ನೀಡಿದೆ. ಸೊ ಯಾವೆಲ್ಲ ಹುದ್ದೆಗಳು ಅಂತ ನೋಡೋದಾದ್ರೆ ನೋಡಿ, ನಿಲಯ ಪಾಲಕರು ಅಂದ್ರೆ ವಾರ್ಡನ್ ಹುದ್ದೆಗಳಿಗೆ 150 ಪೋಸ್ಟ್ಗಳಿದಾವೆ, ಅಡಿಗೆಯವರಿಗೆ 300 ಹುದ್ದೆಗಳಿದಾವೆ, ಸೊ ಅಡಿಗೆ ಸಹಾಯಕರು 300 ಹುದ್ದೆಗಳಿದಾವೆ, ಸೊ ರಾತ್ರಿ ಕಾವಲುಗಾರರು ವಾಚ್ಮ್ಯಾನ್, ನೈಟ್ ವಾಚ್ಮ್ಯಾನ್ ಬಾಲಕಿಯರ ನಿಲಯಕ್ಕೆ ಮಾತ್ರ. ಸೊ ಇದು 75 ಹುದ್ದೆಗಳನ್ನು ಒಂದು ಭರ್ತಿ ಮಾಡಿಕೊಳ್ಳಲು ಒಂದು ಸರ್ಕಾರ ಆದೇಶ ಕೂಡ ನೀಡಿದೆ. ಸೊ ಶೀಘ್ರದಲ್ಲಿ ಒಂದು ಅಧಿಸೂಚನೆ ಕೂಡ ಹೊರಬೀಳಲಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಈ ಮೇಲಿನ ಎಲ್ಲ ಹುದ್ದೆಗಳ ಪೈಕಿ ನಿಲಯ ಪಾಲಕರು 150 ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಅಂದ್ರೆ ಇತರೆ ಹುದ್ದೆಗಳಾದ ಅಡಿಗೆಯವರು ಮತ್ತು ಅಡಿಗೆ ಸಹಾಯಕರು, ರಾತ್ರಿ ಕಾವಲುಗಾರರು, ಸೊ ಅದೇ ರೀತಿ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಸರ್ಕಾರ ಸಹಮತಿ ಕೂಡ ನೀಡಿದೆ. ಸೊ ಏನು ಈ ಒಂದು ಹುದ್ದೆಗಳಿದಾವೆ, ಅಡಿಗೆಯವರಾಗಿರ್ಬೋದು, ಕಾವಲುಗಾರರಾಗಿರ್ಬೋದು, ಅಡಿಗೆ ಸಹಾಯಕರಾಗಿರ್ಬೋದು, ಸೊ ಈ ಒಂದು ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಕೂಡ ಸರ್ಕಾರ ಒಂದು ಸಹಮತಿ ಕೂಡ ನೀಡಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಮೇಲಿನ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಕೂಡ ಶೀಘ್ರದಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಕೂಡ ನಿರೀಕ್ಷಿಸಬಹುದಾಗಿದೆ. ಸೊ ನೋಟಿಫಿಕೇಶನ್ ಕೂಡ ಶೀಘ್ರದಲ್ಲಿ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಸೊ ಇನ್ನೊಂದು ನೋಡಿ ಫ್ರೆಂಡ್ಸ್, ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ವಾರ್ಡನ್ ಹುದ್ದೆಗೆ B.Ed ಶಿಕ್ಷಣ ಪಡೆದಿರಬೇಕು, ಪದವಿ ಜೊತೆಗೆ B.Ed ಶಿಕ್ಷಣ ಕೂಡ ಪಡೆದಿರಬೇಕು ಕಂಪಲ್ಸರಿ ನಿಲಯ ಪಾಲಕ ಹುದ್ದೆಗೆ, ವಾರ್ಡನ್ ಹುದ್ದೆಗೆ. ಸೊ ಅದೇ ರೀತಿ ಇತರೆ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ನೋಟಿಫಿಕೇಶನ್ ಬಿಟ್ಟಾಗ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸದ್ಯಕ್ಕೆ ವಾರ್ಡನ್ ಹುದ್ದೆಗೆ ಪದವಿ ಜೊತೆಗೆ B.Ed ಶಿಕ್ಷಣ ಹೊಂದಿರಬೇಕಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಮಸ್ಟ್ ಅಂಡ್ ಶುಡ್ ಇರಲೇಬೇಕು, B.Ed ಶಿಕ್ಷಣ ಪದವಿ ಜೊತೆ. ಸೊ ಇತರೆ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಾಗ ಅದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದೊಂದು ಮೋಸ್ಟ್ ಅವೇಟೆಡ್ ಪೋಸ್ಟ್ ಆಗಿರುತ್ತೆ ವಾರ್ಡನ್ ಹುದ್ದೆ. ಸೊ ಇದು ಈಕ್ವಲ್ ಟು ಒಂದು ಟೀಚರ್ ಪೋಸ್ಟ್ಗೆ ಒಂದು ಈಕ್ವಲ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಒಂದು ಆಕರ್ಷಕ ಸ್ಯಾಲರಿ ಕೂಡ ಇರುತ್ತೆ. ಸೊ ಹಾಗಾಗಿ ಇದು ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಮಾಡ್ತಾರೆ ತಕ್ಷಣ ಒಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಸೊ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಇದರ ನೋಟಿಫಿಕೇಶನ್ ಯಾವಾಗ ಔಟ್ ಆಗುತ್ತೆ ಅದರ ಒಂದು ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.